ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ರಾಜಧರ್ಮದ ಉಪದೇಶದಲ್ಲಿ ಇಂದು ಆಚಾರ ವಿಚಾರ ಹೇಗೆ ಎಂದು ತಿಳಿದುಕೊಳ್ಳೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಪಿತಾಮಹ ರಾಜನ ಯಾವ ವಿಧವಾದ ಆಚಾರ ವಿಚಾರ ವ್ಯವಹಾರಗಳು ಇಹಲೋಕ ಪರಲೋಕದಲ್ಲಿ ಸುಖವನ್ನು ನೀಡಬಹುದು ಎಂದು ಯುಧಿಷ್ಠಿರನು ಪ್ರಶ್ನಿಸಿದನು. ಅದಕ್ಕೆ ಭೀಷ್ಮರ ಉತ್ತರ: ರಾಜನಾದವನನ್ನು 36 ಗುಣಗಳು ಉತ್ಕರ್ಷಕ್ಕೊಯ್ಯುತ್ತವೆ. ಮೊದಲನೆಯದು ಪ್ರಜೆಗಳಲ್ಲಿ ಕಟುವಾಗಿ ಮಾತನಾಡದಿರುವುದು. ಎರಡನೆಯದು ಆಸ್ತಿಕನಾಗಿರುವುದು. ಮೂರನೆಯದು ದಯಾಪರನಾಗಿದ್ದು ಅರ್ಥ ಸಂಗ್ರಹಗೈಯುವುದು. ನಾಲ್ಕನೆಯದು ಲೋಕ ಮರ್ಯಾದೆಯನ್ನು ಮೀರದೆ ಧರ್ಮ ವಿರೋಧವಾಗದ ರೀತಿಯಲ್ಲಿ ವಿಷಯ ಸುಖಗಳನ್ನು ಅನುಭವಿಸುವುದು. ಐದನೆಯದು ಪ್ರಿಯವಾಗಿ ಸಂಭಾಷಣೆ ನಡೆಸುವುದು. ಆರನೆಯದು ಶೂರನಾಗಿದ್ದರೂ ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಳದಿರುವುದು. ಏಳನೆಯದು ದಾನಶೀಲತೆ. ಎಂಟನೆಯದು ಸಾಹಸತನ. ಒಂಬತ್ತನೆಯದು ದುಷ್ಟ ಸ್ನೇಹ ವರ್ಜ್ಯ. ಹತ್ತನೆಯದು ಬಂಧುಗಳೊಡನೆ ಜಗಳ ಆಡದೇ ಇರುವುದು. 11ನೆಯದು ರಾಜನಲ್ಲಿ ಭಕ್ತಿ ವಿಶ್ವಾಸವಿರುವ ಗೂಢಚಾರರನ್ನು ನೇಮಿಸುವುದು. 12ನೆಯದು ಯಾರಿಗೂ ಪೀಡೆಯಾಗದ ಥರದಲ್ಲಿ ರಾಜಕಾರ್ಯ ಸಾಧನೆ. 13ನೆಯದು ದುಷ್ಟರೊಡನೆ ಅಭೀಷ್ಟವಾದ ರಾಜಕಾರ್ಯಗಳನ್ನು ಆಜ್ಞಾಪಿಸದಿರುವುದು. 14 ತನ್ನ ಗುಣಗಳ ಬಗ್ಗೆ ಪ್ರಶಂಸಿಸಿಕೊಳ್ಳದಿರುವುದು. 15 ಸಾಧು ಸತ್ಪುರುಷರಿಂದ ರಾಜಕಾಣಿಕೆಯನ್ನು ಸ್ವೀಕರಿಸದಿರುವುದು. 16 ನೀಚರನ್ನು ಆಶ್ರಯಿಸದಿರುವುದು. 17 ನಿರಪರಾಧಿಯನ್ನು ದಂಡಿಸದಿರುವುದು. 18 ಮಂತ್ರಾಲೋಚನೆಯನ್ನು ಬಹಿರಂಗಪಡಿಸದಿರುವುದು. 19 ಲೋಭಿಗಳಿಗೆ ಧನವನ್ನು ದಾನ ಮಾಡದಿರುವುದು. 20 ಉಪಕಾರ ಮಾಡಿದವರಲ್ಲಿ ವಿಶ್ವಾಸವನ್ನು ತೋರುವುದು. 21 ಪರಸ್ಪರ ಈರ್ಷ್ಯೆಗೆ ಅವಕಾಶ ಕೊಡದೆ ತನ್ನ ಪತ್ನಿಯನ್ನು ಪಾಲಿಸುವುದು. 22 ಅದಕ್ಷತೆ ಅತಿ ಕಾರುಣ್ಯವನ್ನು ತೋರದಿರುವುದು. 23 ಸ್ತ್ರೀಯರಲ್ಲಿ ಅತಿಯಾಗಿ ಅನುರಕ್ತನಾಗದಿರುವುದು. 24 ಶುದ್ಧವಾದ ಮತ್ತು ರುಚಿಕರವಾದ ಭೋಜನ ಸೇವಿಸುವುದು. 25 ವಿನಯ ಭಾವದಿಂದ ಆಡಂಬರವಿಲ್ಲದೆ ಪೂಜ್ಯರನ್ನು ಸತ್ಕರಿಸುವುದು. 26 ಪ್ರಾಮಾಣಿಕವಾಗಿ ಗುರುಜನ ಸೇವೆ. 27 ಅಹಂಕಾರವಿಲ್ಲದೆ ಭಕ್ತಿ ವಿನಯಗಳಿಂದ ದೇವತಾರ್ಚನೆ. 28 ದೋಷರಹಿತವಾದ ಸಂಪತ್ತಿನ ಸಂಗ್ರಹದಲ್ಲಿ ಮಾತ್ರ ಆಸಕ್ತಿ. 29 ಭೇದ ಭಾವವಿಲ್ಲದೆ ಪ್ರಜೆಗಳ ಪರಿಪಾಲನೆ. 30 ಕಾರ್ಯಕುಶಲತೆ. 31 ಕೇವಲ ಸಂತೈಸುವ ಮಾತುಗಳನ್ನಾಡಿ ಬರಿಗೈಯಲ್ಲಿ ಕಳುಹಿಸದಿರುವುದು. 32 ಬೈದು ಭಿಕ್ಷೆ ಹಾಕದಿರುವುದು. 33 ಶತ್ರುವೆಂದು ನಿರ್ಧಾರವಾದ ಮೇಲೆ ಮಾತ್ರ ಪ್ರಹರಿಸುವುದು. 34 ಶತ್ರುಗಳ ಸಂಹಾರಕ್ಕಾಗಿ ದುಃಖಿಸದಿರುವುದು. 35 ಕಾರಣವಿಲ್ಲದೆ ಇನ್ನಿತರರ ಮೇಲೆ ಕ್ರೋಧ ತಾಳದಿರುವುದು. 36 ಸರ್ವೇ ಸಾಧಾರಣವಾಗಿ ಮೃದು ಸ್ವಭಾವವನ್ನು ಅನುಸರಿಸುವುದು. ಈ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ರಾಜನಿಗೆ ಕಲ್ಯಾಣವಾಗುತ್ತದೆ. ಮುಂದಿನ ವಿಷಯ ಆದರ್ಶ ಆಡಳಿತ. ಧರ್ಮರಾಯ, ನಿನ್ನ ಆಡಳಿತ ಆದರ್ಶವಾಗಬೇಕು. ಕಾಮ ಕ್ರೋಧಕ್ಕೆ ಬಲಿಯಾಗುವವರನ್ನು ಅರ್ಥ ಸಂಗ್ರಹಕ್ಕೆ ನೇಮಿಸಬೇಡ. ಅವನು ಕುತ್ಸಿತ ಉಪಾಯಗಳಿಂದ ಜನರಿಗೆ ಪೀಡೆಯನ್ನು ನೀಡುತ್ತಾನೆ. ಅಪರಾಧಿಗಳಿಗೆ ದಂಡವನ್ನು ಹಾಕಿ ಕೋಶ ತುಂಬಿಸಿಕೊಳ್ಳಬಹುದು. ಪ್ರಜೆಗಳ ಆದಾಯದ 1/6 ರಾಜನ ಆದಾಯವಾಗಬಹುದು. ಒಂದು ವೇಳೆ ಅರಸನು ಅಧರ್ಮಿಯಾಗಿ ದ್ರವ್ಯ ಸಂಪಾದಿಸಿದರೆ ಅದು ನಾಶವಾಗುತ್ತದೆ.
ಹಸುವಿನಿಂದ ಪಡೆಯಬಹುದಾದಷ್ಟು ಮಾತ್ರ ಹಾಲನ್ನು ಕರೆಯಬೇಕಲ್ಲದೆ ಕೆಚ್ಚಲನ್ನು ಕತ್ತರಿಸುವ ಗೋಜಿಗೆ ಹೋಗಬೇಡ. ಹಾಲು ಕೊಡುವ ಆಕಳನ್ನು ಹೇಗೆ ಚೆನ್ನಾಗಿ ಸಾಕಬೇಕೋ ಹಾಗೆಯೇ ಪ್ರಜೆಗಳನ್ನು ಪ್ರೀತಿಯಿಂದ ಪಾಲಿಸಬೇಕು. ಭೂಪತಿ, ಈ ಜಗತ್ತಿನಲ್ಲಿ 2 ವಿಧದ ಜನರಿರುತ್ತಾರೆ. ಒಬ್ಬನು ಇದ್ದಿಲು ಮಾರುವವನಾಗಿದ್ದು ಮರಗಿಡಗಳಿಗೆ ಬೆಂಕಿ ಕೊಟ್ಟು ಸುಡುತ್ತಾನೆ. ಅವನಿಂದಾಗಿ ಕಾಲಕ್ರಮೇಣ ವೃಕ್ಷಗಳೇ ಇರುವುದಿಲ್ಲ. ಇನ್ನೊಬ್ಬನು ಹೂಮಾಲೆಯನ್ನು ಮಾರುವವನು. ಪ್ರಥಮತಃ ಗಿಡಗಳನ್ನು ಬೆಳೆಸಿ ಅರಳುವ ಹೂಗಳನ್ನು ಕೊಯ್ದು ಮಾರಿ ಧನ ಸಂಪಾದಿಸುತ್ತಾನೆ. ಗಿಡಗಳು ಬೆಳೆಯುತ್ತವೆ, ಅವನ ಜೀವನೋಪಾಯವೂ ಸಾಗುತ್ತದೆ. ನೀನು ಹೂ ಮಾರುವವನಾಗಬೇಕು. ಪ್ರಜೆಗಳನ್ನು ಹಿಂಸಿಸಿ ಬಲಾತ್ಕಾರವಾಗಿ ತೆರಿಗೆ ಸಂಗ್ರಹಿಸಿದರೆ ಅವರ ವಿನಾಶವಾಗುತ್ತದೆ. ಬ್ರಾಹ್ಮಣರ ಸೊತ್ತುಗಳಿಗೆ ಕೈ ಹಾಕಬೇಡ. ಅವರಿಗೆ ರಕ್ಷಣೆಯನ್ನು ಕೊಟ್ಟು ಸದಾ ಸಂತೈಸುತ್ತಿರು. ವಿಪ್ರರಿಗೆ ಧನ ಸಹಾಯ ಮಾಡು. ಪ್ರಜಾರಕ್ಷಣೆಯು ಪುಣ್ಯಪ್ರದವಾಗಿದೆ, ಅದರ ಅರಕ್ಷಣೆ ಅಷ್ಟೇ ಪಾಪಕರವಾಗಿದೆ. ಧರ್ಮಜ, ವಿದ್ವಾಂಸನಾದ ಬ್ರಾಹ್ಮಣನನ್ನು ರಾಜಪುರೋಹಿತನನ್ನಾಗಿ ಮಾಡಿಕೊ. ವಿಶ್ವರೂಪಿಯಾದ ಪರಬ್ರಹ್ಮನ ಶರೀರದಿಂದ 4 ವರ್ಣದವರು ಸೃಷ್ಟಿಸಲ್ಪಟ್ಟರು. ಬ್ರಾಹ್ಮಣರು ಅವನ ಮುಖಾರವಿಂದದಿಂದ, ಕ್ಷತ್ರಿಯರು ಬಾಹುಗಳಿಂದ, ವೈಶ್ಯನು ತೊಡೆಯಿಂದ, ಶೂದ್ರರು ಪಾದಗಳಿಂದ ಆವಿರ್ಭವಿಸಿದರು. ರಾಜನಿಂದ ರಕ್ಷಿಸಲ್ಪಡುವ ಪ್ರಜೆಗಳು ಮಾಡುವ ಧರ್ಮಾಚರಣೆಯಲ್ಲಿ 4/1 ಭಾಗ ಪುಣ್ಯವನ್ನು ರಾಜನು ಪಡೆಯುತ್ತಾನೆ. ರಾಜ ಮತ್ತು ಪುರೋಹಿತರು ಧರ್ಮನಿಷ್ಠರಾದರೆ ಅವನು ಪ್ರಜೆಗಳನ್ನು ಅಭಿವೃದ್ಧಿಗೊಳಿಸುತ್ತಾನೆ. ರಾಜ, ಪ್ರಾಣಿಗಳು ಮಳೆಯನ್ನು ಅಪೇಕ್ಷಿಸುವಂತೆ, ಪಕ್ಷಿಗಳು ಹಣ್ಣು ಹಂಪಲುಗಳಿಂದ ತುಂಬಿದ ವೃಕ್ಷವನ್ನು ಬಯಸುವಂತೆ ಸತ್ಪುರುಷರನ್ನು ನೀನು ಬಯಸು. ದುಷ್ಟರನ್ನು ನಿಗ್ರಹಿಸು, ಅವರಿಂದಾಗಿ ಸ್ವರ್ಗವನ್ನು ಜಯಿಸು. ಪ್ರಜೆಗಳನ್ನು ರಕ್ಷಿಸಲು ಅಸಮರ್ಥನಾದ ರಾಜನು ಮರದಿಂದ ನಿರ್ಮಿಸಿದ ಆನೆ, ಒಳಗೆ ಹುಲ್ಲು ತುಂಬಿಸಿ ಹೊರಗೆ ಚರ್ಮವನ್ನು ಹೊದಿಸಿರುವ ಜಿಂಕೆ, ಅಪ್ರಯೋಜಕನಾದ ಷಂಡ, ಚೌಳು ಮಣ್ಣಿನ ಭೂಮಿ ಇದ್ದಂತೆ ನಿಷ್ಪ್ರಯೋಜಕನಾಗಿ ಇರುತ್ತಾನೆ. ರಾಜ, ಈ ಭೂಲೋಕದಲ್ಲಿ 4 ತೆರನಾದ ಮಿತ್ರತ್ವ ಇರುತ್ತದೆ. ಮೊದಲನೆಯದು ಪರಸ್ಪರ ಪ್ರಯೋಜನ ಉದ್ದೇಶವನ್ನು ಇಟ್ಟುಕೊಂಡಿರುವ ಸ್ನೇಹ, ಸಹಾರ್ಥ ಮೈತ್ರಿ. ಎರಡನೆಯದು ವಂಶ ಸಂಬಂಧದಿಂದ ಬಂದ ಮೈತ್ರಿ, ಭಜಮಾನ ಮೈತ್ರಿ. ಮೂರನೆಯದು ಬಾಲ್ಯ ವಿದ್ಯಾಭ್ಯಾಸದ ಸಮಯದಲ್ಲಿ ಉಂಟಾಗುವ ಸ್ನೇಹ, ಸಹಜ ಮೈತ್ರಿ. ನಾಲ್ಕನೆಯದು ಸಂದರ್ಭಕ್ಕೆ ತಕ್ಕಂತೆ ಮಿತ್ರನಂತೆ ವರ್ತಿಸುವುದು, ಕೃತ್ರಿಮ ಮೈತ್ರಿ. ಅದು ಮಾತ್ರವಲ್ಲದೆ ರಾಜನು ಧರ್ಮದ ಪಕ್ಷಪಾತಿಯಾಗಿದ್ದು ಧರ್ಮಿಯಾಗಿದ್ದರೆ ಅವನ ಸ್ನೇಹವನ್ನು ಬಯಸುವ ವರ್ಗ ಹೊಂದಿದೆ. ಪ್ರಥಮತಃ ಹೇಳಿದ 4 ವಿಧವಾದ ಸ್ನೇಹದಲ್ಲಿ ಭಜಮಾನ ಮಿತ್ರ ಮತ್ತು ಸಹಜ ಮಿತ್ರನು ಶ್ರೇಷ್ಠರಾಗಿದ್ದಾರೆ. ಹೀಗಿದ್ದರೂ ಮೈತ್ರಿ ವಿಚಾರದಲ್ಲಿ ಸಂದೇಹಗ್ರಸ್ತನಾಗಿರಬೇಕಾಗುತ್ತದೆ. ಯೋಗ್ಯರಾದವರಲ್ಲಿ ಮಾತ್ರ ವಿಶ್ವಾಸವನ್ನಿಡಬೇಕು. ಮುಂದಿನ ವಿಷಯ ರಾಜ ಕ್ಷೇಮವರ್ತಿ. ಯುಧಿಷ್ಠಿರ, ಕೋಸಲ ದೇಶದಲ್ಲಿ ಕ್ಷೇಮವರ್ತಿ ಎಂಬ ಪ್ರಭುವಿದ್ದನು. ಕಾಲವಕ್ಷೀಯ ಮುನಿಯು ಆ ರಾಜನ ಹಿತಚಿಂತಕನಾಗಿದ್ದನು. ರಾಜನ ಧನವನ್ನು ಕೊಳ್ಳೆ ಹೊಡೆಯುವವರನ್ನು ಮತ್ತು ದುಷ್ಕರ್ಮಿಗಳನ್ನು ಕಂಡು ಹುಡುಕುವ ಸಲುವಾಗಿ ಆತನು ಒಂದು ಕಾಗೆಯನ್ನು ಪಂಜರದಲ್ಲಿಟ್ಟು ರಾಷ್ಟ್ರದಾದ್ಯಂತ ತಿರುಗಾಡಿಸಿದನು. ಅದು ಸಕಲ ರಹಸ್ಯವನ್ನು ಶೇಖರಿಸಿ ವಿವರಿಸಿತು. ಅರಮನೆಯ ಹೊರಗೆ ಮತ್ತು ಒಳಗೆ ಇರುವ ದುರಾತ್ಮರನ್ನು ಶೋಧಿಸಿ ಕಾಲವಕ್ಷೀಯನು ರಾಜನ ಮಂತ್ರಿಯಲ್ಲಿಗೆ ಬಂದು ವಿವರಿಸಿದನು. ಅಮಾತ್ಯನು ಮುನಿಗಳಿಗೆ ಕೃತಜ್ಞರಾಗಿರುವುದರ ಬದಲಾಗಿ ಅದೇ ದಿನ ರಾತ್ರಿ ಸಕಲ ರಹಸ್ಯಗಳನ್ನು ಬಯಲಿಗೆಳೆದ ಕಾಗೆಯನ್ನೇ ಗೌಪ್ಯವಾಗಿ ಕೊಲ್ಲಿಸಿದನು. ಮರುದಿನ ಕಾಲವಕ್ಷೀಯ ಮುನಿಗಳು ನಡೆದ ಘಟನೆಯನ್ನು ರಾಜನಲ್ಲಿ ದೂರಿಟ್ಟರು. ಋಷಿಗಳ ಪ್ರಾಮಾಣಿಕ ವಿಶ್ವಾಸ ಪ್ರೀತಿಯನ್ನು ಕೃತಜ್ಞತೆಯಿಂದ ಸ್ಮರಿಸಿ ನಯವಂಚಕನಾದ ಮಂತ್ರಿಯನ್ನು ಪದಚ್ಯುತನನ್ನಾಗಿ ಮಾಡಿ
ಕೂಡಲೇ ಸರ್ವಜ್ಞರಾದ ಕಾಲವಕ್ಷೀಯರನ್ನು ಪುರೋಹಿತರನ್ನಾಗಿ ನೇಮಿಸಿ ಅವರ ಸಲಹೆಯಂತೆ ರಾಜ್ಯಭಾರಗೈದನು. ಅದರಿಂದಾಗಿ ಬಹುಕಾಲ ಭೂಮಂಡಲದಲ್ಲಿ ಏಕಚಕ್ರಾಧಿಪತಿಯಾಗಿ ಆಳಲು ಸಾಧ್ಯವಾಯಿತು. ಯಮಸಂಜಾತ ಜಿತೇಂದ್ರಿಯರು, ಸತ್ಯನಿಷ್ಠೆ ಉಳ್ಳವರು, ಸರಳ ಸ್ವಭಾವದವರು, ವಿಷಯವನ್ನು ಪ್ರತಿಪಾಲಿಸಲು ಶಕ್ತರಾದ ವಾಕ್ಪಟುಗಳು ಸಭಾಸದರಾಗಿರಬೇಕು. ಸೇನಾಪತಿಗಳು, ಅಮಾತ್ಯರು ಸತ್ಕುಲ ಪ್ರಸೂತರಾಗಿರಬೇಕು ಮತ್ತು ಅದೇ ದೇಶದಲ್ಲಿ ಹುಟ್ಟಿದವರಾಗಿರಬೇಕು. ರೂಪವಂತರು, ಬಹುಶ್ರುತರು ಆಗಿರಬೇಕು. ಅವರಿಗೆ ನಿನ್ನಲ್ಲಿ ಅನುರಕ್ತಿ ಇರಬೇಕು. ಉಪಕಾರ ಸ್ಮರಣೆ ಇಲ್ಲದವರನ್ನು ನೇಮಕ ಮಾಡಬೇಡ. ನೀನು ಪ್ರಿಯರೆಂದು ನಿಶ್ಚಯಿಸಲ್ಪಟ್ಟವರನ್ನು ಧನ, ಸಮ್ಮಾನ, ಸತ್ಕಾರಗಳಿಂದ ಸಂತುಷ್ಟಿಗೊಳಿಸು. ಯಾರಲ್ಲಿ ವಿನಯತೆ, ಸರಳ ಸ್ವಭಾವ, ಚಾಣಾಕ್ಷತೆ, ತೇಜಸ್ಸು, ಧೈರ್ಯ, ಕ್ಷಮೆ, ಪವಿತ್ರತೆ, ಪ್ರೇಮ, ಸ್ಥಿರ ಬುದ್ಧಿಗಳಿರುವವೋ ಅಂಥವನೇ ಅಧಿಕಾರಿಯಾಗಬಹುದು. ವಾಗ್ಮಿಗಳು, ಶೌರ್ಯ ಸಂಪನ್ನರು, ಕಾರ್ಯಚತುರರು, ಸತ್ಕುಲ ಪ್ರಸೂತರು, ಸತ್ವಗುಣ ಪ್ರಸನ್ನರು, ಇಂಗಿತಜ್ಞರು, ದಯಾವಂತರು, ದೇಶ ಕಾಲ ವಿಧಿ ವಿಧಾನ ಅರಿತಿರುವವರು, ರಾಜನ ಹಿತಚಿಂತಕರು ಮತ್ತು ಮಂತ್ರಿಯಾಗಿ ಆಯ್ಕೆಯಾಗಲು ಯೋಗ್ಯರು. ರಾಜನು ಮಂತ್ರಾಲೋಚನೆ ಮಾಡುವಾಗ ಅರಮನೆಯು ಉಪ್ಪರಿಗೆಯಲ್ಲಿ ಅಥವಾ ಪ್ರಜೆಗಳಿಲ್ಲದ ವಿಶಾಲವಾದ ಬೆಳಕಿನಿಂದ ತುಂಬಿರುವ ಜಂಬು ಹುಲ್ಲು, ದರ್ಬೆ, ಗರಿಕೆಗಳಿಲ್ಲದ ಬಯಲು ಜಾಗವನ್ನು ಆರಿಸಿಕೊಳ್ಳಬೇಕು. ಸ್ಮಿತ ಪೂರ್ವಾಭಿಭಾಷಿ ಚ ತಸ್ಯ ಲೋಕ ಪ್ರಸೀದತಿ. ಪ್ರಥಮತಃ ನಗುನಗುತ್ತಾ ಸಂಭಾಷಿಸುತ್ತಿರುವವರಲ್ಲಿ ಲೋಕವೇ ಪ್ರಸನ್ನವಾಗಿರುತ್ತದೆ. ವಚನವು ಸಾಂತ್ವನವಾಗಿದ್ದು ಮಧುರವಾಗಿರಬೇಕು. ಅದು ಮಧುವಿನಂತಿರಬೇಕು. ರಾಜನು ಮಧುರ ಭಾಷೆಯಾದರೆ ಜನರು ಉದ್ವೇಗಗೊಳ್ಳುವುದಿಲ್ಲ. ರಾಜ ಶೀಲ, ಶೌಚ, ಶ್ರುತ, ಕುಲ, ಬಲ ನೋಡಿ ಭೃತ್ಯರನ್ನು ನೇಮಿಸು. ಕುಲೀನನಲ್ಲದವನನ್ನು ಮೇಲೇರಿಸಿದರೆ ಅವರೇ ಶತ್ರುಗಳಾಗುತ್ತಾರೆ. ಸತ್ಕುಲ ಪ್ರಸೂತರನ್ನು ನಿಯಮಿಸುವುದು ಅತ್ಯಗತ್ಯ. ಅದಕ್ಕಾಗಿ ಒಂದು ಘಟನೆಯನ್ನು ವಿವರಿಸುತ್ತೇನೆ. ಒಂದು ವನದಲ್ಲಿ ಒಬ್ಬ ಋಷಿಯು ಇದ್ದನು. ಅವನ ಗುಣ ಸ್ವಭಾವವನ್ನು ನೋಡಿ ಅಲ್ಲಿಯ ಕ್ರೂರ ಜಂತುಗಳು ಅವನಲ್ಲಿ ಸ್ನೇಹ ಭಾವದಿಂದ ಇದ್ದು ಅವನ ಸಂದರ್ಶನ ಮಾಡಿ ಹೋಗುತ್ತಿದ್ದವು. ಒಂದು ಸಾಧುವಾದ ನಾಯಿಯು ಯಾವಾಗಲೂ ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ಋಷಿಯ ಬಳಿ ಕೃಶವಾಗಿ ವಾಸವಾಗಿತ್ತು. ಒಂದು ದಿನ ಹಸಿದಿದ್ದ ಚಿರತೆ ಒಂದು ನಾಯಿಯನ್ನು ತಿನ್ನಲು ಬಂತು. ಋಷಿಗಳಲ್ಲಿ ನಾಯಿ ತನ್ನನ್ನು ಚಿರತೆಯಿಂದ ರಕ್ಷಿಸುವಂತೆ ಪ್ರಾರ್ಥಿಸಿತು. ಋಷಿಯು ಅದನ್ನು ಚಿರತೆಯನ್ನಾಗಿ ಮಾಡಿದನು. ಬಂದ ಚಿರತೆಯು ಇದು ನಾಯಿಯಲ್ಲವೆಂದು ತಿಳಿದು ಓಡಿ ಹೋಯಿತು. ಸ್ವಲ್ಪ ಕಾಲದ ನಂತರ ಹೆಬ್ಬುಲಿಯೊಂದು ಆ ಚಿರತೆಯನ್ನು ಭಕ್ಷಿಸಲು ಬಂತು. ಆಗ ಆ ಋಷಿಯು ಚಿರತೆಯನ್ನು ಹೆಬ್ಬುಲಿಯನ್ನಾಗಿ ಪರಿವರ್ತಿಸಿದನು. ಅದೊಂದು ದಿನ ಮದ ತುಂಬಿದ ಆನೆ ಆಶ್ರಮದ ಬಳಿ ಬಂದಾಗ ಹೆಬ್ಬುಲಿಯು ಋಷಿಗೆ ಮೊರೆ ಇಟ್ಟಿತು. ಅವರ ಅನುಗ್ರಹದಿಂದ ದೊಡ್ಡ ಆನೆಯನ್ನಾಗಿ ಮಾಡಿದನು. ಸ್ವಲ್ಪ ದಿವಸ ನಂತರ ಸಿಂಹ ಒಂದು ಆನೆಯನ್ನು ಮರ್ದಿಸಲು ಬಂದಾಗ ಋಷಿಯ ಅನುಗ್ರಹದಿಂದ ಸಿಂಹವಾಯಿತು. ಮತ್ತೊಂದು ದಿನ ಶರಭವು ಸಿಂಹವನ್ನು ತಿನ್ನಲು ಬಂದಾಗ ಋಷಿಯ ಕೃಪೆ ತೋರಿ ಆ ಸಿಂಹವನ್ನು ಶರಭವನ್ನಾಗಿ ಮಾಡಿದನು. ಆದರೆ ಕ್ರೂರ ಸ್ವಭಾವದ ಆ ಶರಭವು ತನ್ನನ್ನು ನಾಯಿ ಜನ್ಮದಿಂದ ಉನ್ನತ ಸ್ಥಾನಕ್ಕೆ ತಂದ ಋಷಿಯ ಉಪಕಾರವನ್ನು ಮರೆತು ಅವನನ್ನು ತಿನ್ನಲು ಮುನ್ನುಗ್ಗಿತು. ಮಹರ್ಷಿಯು ಕ್ರೋಧಿತನಾಗಿ, ಪಾಪಿ, ನಿನ್ನ ಮೇಲೆ ಕರುಣೆ ಹೊಂದಿ ಶರಭದ ಸ್ಥಾನಕ್ಕೇರಿಸಿದೆ. ಈಗ ನನ್ನನ್ನು ತಿನ್ನಲು ಬಂದೆಯಾ? ನೀನು ಹಿಂದಿನಂತೆಯೇ ಶ್ವಾನವಾಗಿಯೇ ಇರು ಎಂದು ಶಪಿಸಿದನು. ಶರಭವು ಹಿಂದಿನಂತೆ ನಾಯಿಯಾಯಿತು. ಆದುದರಿಂದ ಯಾರನ್ನೇ ಆಗಲಿ ಅಧಿಕಾರಕ್ಕೆ ಏರಿಸುವುದಿದ್ದರೆ ಆತನು ಉತ್ತಮ ಕುಲದಲ್ಲಿ ಸಂದು ಬಂದವನಾಗಿರಬೇಕು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ರಾಜನ ಮಂತ್ರಿಮಂಡಲ ಹೇಗಿರುತ್ತದೆ ನೋಡೋಣ. ಧನ್ಯವಾದಗಳು.